ಹರೇ ನಮಃ. ನಮಸ್ಕಾರ ಆಚಾರ್ಯ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಃ ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುಂ ನಮಃ. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಜಕವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಎರಡನೇ ಸಂಧಿ ಕರುಣಾಸಂಧಿ, ಅದರ 6ನೇ ಶ್ಲೋಕ, 6ನೇ ಪದ್ಯ. ಮನದೊಳಗೆ ತಾನಿಪ್ಪ ಮನವೆಂದೆನಿಸಿಕೊಂಬನು ಮನದ ವೃತ್ತಿಗಳನುಸರಿಸಿ ಭೋಗಗಳ ನೀವನು ತ್ರಿವಿಧ ಚೇತನಕ್ಕೆ. ಮನವನಿತ್ತರೆ ತನ್ನ ನೀವನು ತನುವ ದಂಡಿಸಿ ದಿನ ದಿನದಿ ಸಾಧನವ ಮಾಳ್ಪರಿಗಿತ್ತಪನು ಸ್ವರ್ಗಾದಿ ಭೋಗಗಳ. ನಾವು ಯಾವುದೇ ಕೆಲಸವನ್ನ ಮಾಡಿದರೂ ಅದು ಮನಸ್ಸೇ ಕಾರಣ. ಅಂತಹ ಮನಸ್ಸಿನಲ್ಲಿ ಆ ಗುಣಪೂರ್ಣನಾದ ಪರಮಾತ್ಮನೇ ಇದ್ದುಕೊಂಡು ಆ ಮನಸ್ಸುಗಳಿಗೆ ನಮ್ಮ ಹಿಂದಿನ ಜನ್ಮದ ಕರ್ಮಕ್ಕೆ ಅನುಸಾರವಾಗಿ ಮನಸ್ಸಿನಲ್ಲಿ ಕಾಮನೆಗಳನ್ನು ಹುಟ್ಟಿಸ್ತಾನೆ. ತಾನಿಪ್ಪ, ತಾನು ಆ ಗುಣಪೂರ್ಣನಾದ ಸರ್ವತಂತ್ರ ಸ್ವತಂತ್ರನಾದ ಪರಮಾತ್ಮ ಮನದೊಳಗಿಪ್ಪ, ಮನಸ್ಸಿನಲ್ಲೇ ಇರ್ತಾನೆ. ಇದ್ದುಕೊಂಡು ಮನವೆಂದೆನಿಸಿಕೊಂಬುವನು. ಮನಸ್ಸಿನಲ್ಲೇ ಇದ್ದುಕೊಂಡು, ನಾವು ಹಿಂದೆ ನೋಡಿದ್ದೇವೆ, ಅಂದರೆ ಗೀತಾ ಪಾಠದಲ್ಲಿ ಆಯಾಯ ಪದಾರ್ಥಗಳಲ್ಲಿ ಅವನಿದ್ದುಕೊಂಡು ಆ ಒಂದು ಆಯಾಯ ಇಂದ್ರಿಯಗಳಲ್ಲಿ ಇದ್ದುಕೊಂಡು ಆ ಒಂದು ಇಂದ್ರಿಯದಿಂದಲೇ ವಾಚ್ಯನಾಗ್ತಾನೆ ಪರಮಾತ್ಮ. ಅದರಿಂದ ಇಲ್ಲೂ ಅಷ್ಟೇ ಮನಸ್ಸಲ್ಲಿ ಇದ್ದುಕೊಂಡು ಪರಮಾತ್ಮ ಹೇಳ್ತಾರೆ ಇಲ್ಲಿ, ತತ್ತದ್ವಸ್ತುಷು ಸರ್ವೇಷು ತತ್ತದಾಕಾರತ ಸ್ಥಿತಃ ತತ್ತಚ್ಛಬ್ದೈಶ್ಚ ಭಗವಾನ್ ಪ್ರೋಚ್ಯತೆ ನಿಜಶಕ್ತಿತಃ. ತತ್ತದ್ವಸ್ತುಷು ಸರ್ವೇಷು, ಆಯಾಯ ವಸ್ತುಗಳಲ್ಲಿ ಇದ್ದುಕೊಂಡು ಹೇಗಿರ್ತಾನೆ? ತತ್ತದಾಕಾರತ ಸ್ಥಿತಃ, ಆಯಾಯ ಪದಾರ್ಥಗಳ ಆಯಾಯ ಇಂದ್ರಿಯಗಳ ಆಕಾರದಲ್ಲಿಯೇ ಇರ್ತಾನೆ. ಹಾಗಾದರೆ ಅವನ್ನ ಪರಮಾತ್ಮ ಅಂತ ಕರೀತಾರ? ಇಲ್ಲ. ಆಯಾಯ ವಸ್ತುಗಳಿಂದ, ಆಯಾಯ ವಸ್ತುಗಳು ಯಾವ ಶಬ್ದದಿಂದ ಕರೆಯಲ್ಪಡುತ್ತೋ ಆ ಶಬ್ದಗಳಿಂದಲೇ ಪರಮಾತ್ಮ ಕರೆಯಲ್ಪಡ್ತಾನೆ. ಇದು ಪ್ರಮಾಣ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಪರಮಾತ್ಮ ಮನಸ್ಸಿನೊಳಗೇ ಇದ್ದುಕೊಂಡು ಮನಸ್ಸು ಎಂಬ ಶಬ್ದದಿಂದನೇ ವಾಚ್ಯನಾಗಿ ಮನದ ವೃತ್ತಿಗಳನ್ನು ಸರಿಸಿ, ಮನಸ್ಸಿನ ವೃತ್ತಿಗಳು ನಮ್ಮ ಪೂರ್ವಜನ್ಮದ ಕರ್ಮಾನುಸಾರವಾಗಿ ಮನ ಇಸಿಕೊಳ್ಟು ಮನಸ್ಸಿನಲ್ಲಿ ಇರುವಂತಹ ಪರಮಾತ್ಮ ಅವನು ಅನಾದಿಯಾದ ನಮ್ಮ ಕರ್ಮ ಪರಂಪರೆಯನ್ನು ನೋಡಿ
ಬಂಧಕ ಕರ್ಮಗಳನ್ನು, ಮೋಚಕ ಕರ್ಮಗಳನ್ನು ಅವನು ಅನುಸರಣೆ ಮಾಡ್ತಾನೆ, ಮನಸ್ಸಿನಲ್ಲೇ ಹುಟ್ಟಿಸ್ತಾನೆ. ಅನುಸರಿಸಿ ಭೋಗಗಳೀವನು ತ್ರಿವಿಧ ಚೇತನಕ್ಕೆ, ಭೋಗ ಇಚ್ಛಾಗಳನ್ನು ಮನಸ್ಸಿನಲ್ಲಿ ಹುಟ್ಟಿಸಿ ಕ್ರಿಯೆಯನ್ನು ಮಾಡಿಸ್ತಾನೆ. ತ್ರಿವಿಧ ಚೇತನಕ್ಕೆ, ಈ ಮೂರು ವಿಧವಾದಂತಹ ತ್ರಿವಿಧರಿಗೆ, ಈ ಮೂರು ವಿಧವಾದ ಚೇತನರಿಗೆ ಅವನು ಅವರವರ ಅಪೇಕ್ಷೆಗೆ, ಅವರವರ ಕರ್ಮಕ್ಕೆ ಅನುಸಾರವಾಗಿ ಫಲಾದಿಗಳನ್ನು ಕೊಡ್ತಾನೆ, ಭೋಗಗಳನ್ನು ಕೊಡ್ತಾನೆ. ತ್ರಿವಿಧ ಚೇತನಕ್ಕೆ ಮನವನಿತ್ತರೆ ತನ್ನ ನೀವನು ತನುವ ದಂಡಿಸಿ ದಿನ ದಿನದಿ ಸಾಧನವ ಮಾಳ್ಪರಿಗಿತ್ತ ಸ್ವರ್ಗಾದಿ ಭೋಗಗಳ. ಅಂತಹ ಮನಸ್ಸನ್ನ ನಾವು ಪರಮಾತ್ಮನಿಗೇ ಸಮರ್ಪಣೆ ಮಾಡಿದರೆ, ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ, ಇಲ್ಲಿ ಇನ್ನೊಂದು ಹೇಳ್ಬೋದು, ಮನದ ವೃತ್ತಿಗಳು ಅಂತ ಹೇಳಿದ್ದಾರೆ. ಮನದ ವೃತ್ತಿಗಳು ಒಂದು ಅರ್ಥ ಏನು? ಮನದ ವೃತ್ತಿಗಳು ಅಂತಂದ್ರೆ ನಾನು ಹೇಳಿದ್ದೇನೆ, ಮನಸ್ಸಿನಿಂದಲೇ ಅನೇಕ ವಿಭಾಗಗಳಿವೆ. ಬುದ್ಧಿ, ಚಿತ್ತ, ಅಹಂಕಾರ, ಅಂತಃಕರಣ ಅಂತ. ಆಯಾಯ ವ್ಯಕ್ತಿಗಳ ಕಾರ್ಯಗಳು ಭಿನ್ನ ಭಿನ್ನವಾದದ್ದು. ಆದ್ದರಿಂದ ಅಂತಹ ಮನೋವೃತ್ತಿಗಳನ್ನು ಅನುಸರಿಸಿ ಅದಕ್ಕೆ ಅನುಸಾರವಾಗಿ ಭೋಗಗಳನ್ನು ಕೊಡ್ತಾನೆ ಪರಮಾತ್ಮ. ಮುಕ್ತಿಯೋಗ್ಯರು ತ್ರಿವಿಧ ಜೀವರಿಗೆ ಸ್ವರ್ಗಭೂತವಾದ ನಿಜವಾದ ಆನಂದವನ್ನು ಕೊಡ್ತಾನೆ ಅವರವರ ಮನೋವೃತ್ತಿಗೆ ಅನುಸಾರವಾಗಿ. ಮನವನಿತ್ತರೆ, ಮನಸ್ಸನ್ನೇ ಇತರ ವಿಷಯಾದಿಗಳಲ್ಲಿ ನಾವು ತೊಡಗಿಸದೇನೆ ಅವನಿಗೆ ನಾವು ಮನಸ್ಸನ್ನು ಕೊಟ್ಟರೆ, ಅರ್ಥಾತ್ ಮನಸ್ಸಿನಲ್ಲಿ ನಾವು ಪರಮಾತ್ಮನನ್ನು ಚಿಂತನೆ ಮಾಡಿದರೆ, ತನ್ನ ನೀವನು ತನ್ನ ಒಂದು ಅಪರೋಕ್ಷ ಜ್ಞಾನವನ್ನೇ ಕೊಡುತ್ತಾನೆ. ದಿನ ದಿನದಿ ಸಾಧನವ, ಪ್ರತಿದಿನಲ್ಲೂ ತನುವ ದಂಡಿಸಿ ಸಾಧನವ, ಈ ಶರೀರವನ್ನು ದಂಡಿಸೋ ಹಾಗೆ, ಅರ್ಥಾತ್ ಪ್ರದಕ್ಷಿಣೆ ಇತ್ಯಾದಿಗಳನ್ನು ಮಾಡೋದು, ಪ್ರದಕ್ಷಿಣೆ ಇತ್ಯಾದಿಗಳನ್ನು ಮಾಡೋದು, ಉಪವಾಸಾದಿ ವ್ರತಗಳನ್ನು, ಕೃಚ್ಛ್ರವಾದ ಚಾಂದ್ರಾಯಣಾದಿ ವ್ರತಗಳನ್ನು ಮಾಡೋದು, ಇಂತಹ ವ್ರತಗಳನ್ನು ಮಾಡುವವರಿಗೆ, ಸಾಧನವ ಮಾಡ್ಪಗರಿಗೆ, ಸಾಧನವನ್ನು ಮಾಡುವಂಥವರಿಗೆ ಸ್ವರ್ಗಾದಿ ಭೂಲೋಕ, ಸ್ವರ್ಗಾದಿ ಲೋಕಗಳನ್ನು ಕೊಡ್ತಾರೆ. ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕ, ಇಂತಹ ಲೋಕಗಳನ್ನು ಕೊಡ್ತಾನೆ. ಹಾಗಾದರೆ ಇದು ಏನಿದು? ದೇಹದಂಡನೆ ಮಾಡುವಂಥವರಿಗೆ ಮೋಕ್ಷ ಇಲ್ಲ. ವಿಚಾರ ಮಾಡಿ. ಕೆಲವರು ಬರೀ ದೇಹ ದಂಡನೆಯನ್ನು ಮಾಡ್ತಾ ಇರ್ತಾರೆ, ಭಕ್ತಿ ಇರೋದಿಲ್ಲ. ಇದನ್ನೆಲ್ಲ ಮಾಡಬಾರದು ಅಂತ ಅಲ್ಲ, ಆದರೆ ಭಕ್ತಿಯಿಂದ ಮಾಡುವಂಥವರಿಗೆ ಮೋಕ್ಷ. ಬರೀ ದೇಹದಂಡನೆ, ಹೋಗೋದು, ನಮಸ್ಕಾರ ಮಾಡೋದು, ಇಂತಹ ಸೇವೆಗಳನ್ನು ಮಾಡೋದರಿಂದಾಗಿ ಮೋಕ್ಷ ಇಲ್ಲ. ಉಪವಾಸಾದಿ ವ್ರತಗಳನ್ನು ಮಾಡೋದರಿಂದಾಗಿ ಮೋಕ್ಷ ಇಲ್ಲ. ಭಕ್ತಿಯುಕ್ತವಾದ ಇಂತಹ ದೇಹದಂಡನೆ ಮೊದಲಾದ ವ್ರತಗಳನ್ನು ಮಾಡೋದರಿಂದಾಗಿ ಮಾತ್ರ ಮೋಕ್ಷ. ಅದನ್ನೇ ಹೇಳ್ತಾರೆ ಇಲ್ಲಿ, ನ ಯಜ್ಞ ನ ಚ ತೀರ್ಥಾನಿ ನೋಪವಾಸ ವ್ರತಾನಿ ಚ ದೈವತಾನಿ ಚ ಸರ್ವಾಣಿ ತ್ರಾತುಂ ತಂ ಶಕ್ನುಯುಃ ಕ್ವಚಿತ್. ಯಾವ ಮಾಡೋದರಿಂದಾಗಿ ಪರಮಾತ್ಮ ಅಲಿಯೋದಿಲ್ಲ, ತಂತ್ರಸಾರದಲ್ಲಿ ಹೇಳಿರೋ ರೀತಿಯಿಂದಾಗಿ ಮನಸ್ಸಿನಲ್ಲಿ ಭಕ್ತಿಯಿಂದಾಗಿ ನಾವು ಹರಿಯ ಸ್ಮರಣೆಯನ್ನು ಮಾಡಬೇಕು. ಅಂತಹ ಭಕ್ತಿಯುಕ್ತವಾಗಿ ಸ್ಮರಣೆ ಮಾಡದವನಿಗೆ ಮೋಕ್ಷ ಇಲ್ಲ. ಇವೆಲ್ಲ ಸಾಧನೆಗಳು, ತನುಗಳನ್ನು ದಂಡಿಸುವಂಥ ಸಾಧನೆಗಳಿವೆಲ್ಲ. ಅದರಿಂದ ಭಕ್ತಿಯುಕ್ತವಾದ ಸಾಧನೆಗಳೇ ಮಾತ್ರ ನಮಗೆ ಮೋಕ್ಷಕ್ಕೆ ಕಾರಣವಾಗುತ್ತೆ.
ಸುಮ್ಮನೆ ಹಾಗೆ ಮಾಡಿದರೆ ಎಲ್ಲರೂ ಮಾಡ್ತಾರೆ ಅಂತ ಮಾಡಿದರೆ ಅದು ಮೋಕ್ಷಕ್ಕೆ ಸಾಧನವಾಗೋದಿಲ್ಲ ಅನ್ನೋದನ್ನು ಹೇಳ್ತಾರೆ. ಪ್ರಶ್ನೆ ಇದ್ದರೆ ಕೇಳಿ. ಸರಿ, ಮುಂದೆ ಹೋಗೋಣಲ್ಲ. ಆಚಾರ್ಯ. ಪರಮ ಸತ್ಪುರುಷಾರ್ಥರೂಪನು ಹರಿಯು ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆಯ ಗೈವರಿಗಿತ್ತಪನು ತನ್ನ ಮರೆದು ಧರ್ಮಾರ್ಥಗಳ ಕಾಮಿಸುವರಿಗೆ ನಗುತತಿ ಶೀಘ್ರದಿಂದಲೇ ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ. ಕನ್ನಡ ಸಾಹಿತ್ಯಕ್ಕೆ ಅತ್ಯಂತ, ನನಗನ್ಸುತ್ತೆ ಕನ್ನಡ ಸಾಹಿತ್ಯ ಇಷ್ಟು ಶ್ರೀಮಂತ ಸಾಹಿತ್ಯ ಆಗಲಿಕ್ಕೆ ಎಲ್ಲ ದಾಸವರೇಣ್ಯರೇ ಕಾರಣ. ಅಂತಹ ಅದ್ಭುತವಾದ ಪದಗಳ ಲಾಲಿತ್ಯ. ಪರಮ ಸತ್ಪುರುಷಾರ್ಥರೂಪನು, ಸತ್ಪುರುಷಾರ್ಥರೂಪ ಪರಮಾತ್ಮ, ನಿರ್ದುಷ್ಟವಾದ ಪುರುಷರ ನಮ್ಮಲ್ಲಿ ಇರುವಂತಹ ಅತ್ಯಂತ ವಿಲಕ್ಷಣವಾದ ರೂಪ ಪರಮಾತ್ಮನದ್ದು. ಜ್ಞಾನಾನಂದಮಯ ಶರೀರ ಪುರುಷ ಅವನು, ಪರಮಸತ್ಪುರುಷವನು, ಅರ್ಥರೂಪನು, ತ್ರಿವಿಧ ಜೀವರಿಗೆ ಸ್ವರೂಪ ಅಭಿವ್ಯಕ್ತಿಗೆ ಪ್ರಯೋಜಕವಾದ ರೂಪವುಳ್ಳವನು. ಅಂದರೆ ಅವರವರ ಪ್ರತಿಬಿಂಬದಲ್ಲಿ ಆಯಾಯ ಜೀವರೇ ಪ್ರತಿಬಿಂಬರು, ಅವರಲ್ಲಿ ಬಿಂಬರೂಪನಾಗಿದ್ದಾನೆ ಪರಮಾತ್ಮ. ಇದನ್ನು ತಿಳ್ಕೊಳ್ಳಿ. ನಾವು ಇನ್ನೊಬ್ಬರ ಇನ್ನೊಬ್ಬರ ಬಿಂಬವನ್ನು ನೋಡೋದ್ರಿಂದ ಮೋಕ್ಷ ಇಲ್ಲರಿ. ನಮಗೆ ನಮ್ಮ ಒಂದು ಸ್ವರೂಪದಲ್ಲಿ ಏನೇ ಪರಮಾತ್ಮ ಯಾವುದು ಬಿಂಬರೂಪದಿಂದ ಇದ್ದಾನೆ, ಆ ಬಿಂಬರೂಪದ ದರ್ಶನದಿಂದಲೇನೇ ಮೋಕ್ಷ. ಅದಕ್ಕೆ ತಂತ್ರಸಾರದಲ್ಲಿ, ತತ್ವನ್ಯಾಸ, ಮಾತೃಕನ್ಯಾಸದಲ್ಲಿ ಪೂಜೆ ಮಾಡಬೇಕಾದ್ರೆ ಬಿಂಬ ರೂಪನಾದ ನಮ್ಮಲ್ಲಿಯೇ ಸ್ಥಿತನಾದ ಪರಮಾತ್ಮನ ಮೂರ್ತಿಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು. ಅಂತಹ ಪರಮಾತ್ಮನಿಗೇನೆ ನಮ್ಮ ಬಿಂಬರೂಪಿಯಾದ ಪರಮಾತ್ಮನನ್ನೇ ಪೂಜೆ ಮಾಡಬೇಕು ನಾವು. ಅದು ವಿಶೇಷ. ಅದು ಓಂ ಅಂ ಅಜಾಯ ನಮಃ, ಓಂ ಅಂ ಆನಂದಾಯ ನಮಃ, ಹೀಗೆ ಪ್ರತಿಯೊಂದು ಅಕ್ಷರಗಳಿಂದಲೂ ಅವನಲ್ಲಿ ನಾವು ಪೂಜೆಯನ್ನು ಮಾಡಬೇಕು, ಪ್ರತಿಷ್ಠಾಪನೆ ಮಾಡಬೇಕು. ಬಿಂಬರೂಪಂ ಪರಮಾತ್ಮಾನಂ ಅಸ್ಯಾಂ ಪ್ರತಿಮಾಯಾಂ ಆವಾಹಯಾಮಿ ನಮ್ಮ ಹೃತ್ಸ್ಥಂ ಬಿಂಬರೂಪಂ ನಾರಾಯಣಂ. ಈ ಮುಂದೆ ಇರುವಂತಹ ಪ್ರತಿಮೆಯಲ್ಲಿ ನಾನು ಆವಾಹನೆ ಮಾಡ್ತೇನೆ ಅಂತ ಹೇಳಿ ಆ ಪರಮಾತ್ಮನಿಗೇನೆ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ನಾವು ಹೊರಗಡೆ ಒಂದು ಬ್ಯೂಟಿಗೋಸ್ಕರ ಒದ್ದಾಡ್ತೇವೆ, ಒಳಗಡೆ ಇರುವಂತಹ ಪರಮಾತ್ಮನನ್ನು ಶೃಂಗರಿಸಿದರೆ ಹೊರಗಡೆ ಆಟೋಮೆಟಿಕ್ ಆಗಿ ಕಾಣುತ್ತೆ. ನಾವೆಲ್ಲ ಕನ್ನಡಿಗೆ ಪೋಲಿಸ್ತಾ ಇದ್ದೇವೆ, ನಮಗೆ ನಾವು ಹಚ್ಕೊಳ್ತಾ ಇಲ್ಲ. ಆ ರೀತಿ ಆಗಿದೆ. ನಾವು ಚೆಂದಾಗಿ ಕಾಣಬೇಕಾ, ನಮ್ಮ ಒಳಗಿರುವಂತಹ ಪರಮಾತ್ಮನಿಗೆ ನಾವು ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ಪುರುಷಾರ್ಥ ರೂಪನು ಹರಿಯು, ಅವನೇ ಪರಮಾತ್ಮ, ಹರಿನಾಮಕ ಪರಮಾತ್ಮ. ಲೋಕಕ್ಕೆ, ಈ ಸಮಸ್ತ ಎಲ್ಲ ಜೀವರಿಗೂ ಲೋಕಕ್ಕೆ ಎಂದು ಅಂತಂದರೆ ಬಿಂಬನೆಂದು ಅಂತ ಅರ್ಥ. ಪರಮಾದರದಿ ಸದುಪಾಸನೆಗೈವರಿಗಿತ್ತಪನು ತನ್ನ, ಅತ್ಯಂತ ಆದರದಿಂದಾಗಿ ಸದುಪಾಸನೆ, ಪಂಚಭೇದಗಳಿಂದ ಸಹಿತವಾಗಿ
ಪರಮಾತ್ಮನನ್ನು ಉಪಾಸನೆ ಮಾಡಬೇಕು. ಅದು ನಿಜವಾದ ಸದುಪಾಸನೆ. ತಾರತಮ್ಯಯುಕ್ತವಾಗಿ ಸರ್ವೋತ್ತಮ, ಅವನಿಗಿಂತ ಮಿಗಿಲಾದವರು ಯಾರಿಲ್ಲ, ಅವನಿಗೆ ಸಮಾನರಾದವರು ಯಾರಿಲ್ಲ ಅಂತ ಏಕೋಭಾವನೆಯಿಂದ ಇಂತಹ ಜ್ಞಾನದಿಂದಾಗಿ ನಾವು ಬಿಂಬೋಪಾಸನೆಯನ್ನು ಮಾಡಿದರೆ ಅಂಥವರಿಗೆ ಗೈವರಿಗೆ ಮಾಡಿದವರಿಗೆ ಇತ್ತಪನು ತನ್ನ ಒಂದು ಅಪರೋಕ್ಷವನ್ನು ಕೊಡ್ತಾನೆ. ಹೊರತು ನಾನಾ ವಿಧವಾದ ವ್ರತ ಉಪವಾಸಾದಿಗಳಿಂದ ಅಲ್ಲ. ಮತ್ತೇನು ಮಾಡ್ತಾನೆ? ಮರೆದು ಅರ್ಥಗಳ ಕಾಮಿಸುವರಿಗೆ ನಗುತತಿ ಶಿಂದಲಿ. ಆಯಿತು, ಅವರು ಕೆಲವರು ಮರೆದು ಅಂತಂದರೆ ಪರಮಾತ್ಮನೇ ಸರ್ವೋತ್ತಮ, ನಾವು ಅಸ್ವತಂತ್ರ, ಪರಮಾತ್ಮ ಸ್ವತಂತ್ರ, ನಾವು ಅವನ ಅಧೀನ ಎನ್ನುವಂತಹ ಜ್ಞಾನವನ್ನು ಮರೆತು ಅಹಂಕಾರದಿಂದ ಸಿದ್ಧರಾಗಿ ಕರ್ಮ ಮಾಡಿದ್ದು ನಾನು ಮಾಡಿದೆ, ನಾನು ಪಡೆದೆ, ನಾನು ದುಡಿದೆ, ನಾನು ಉತ್ಪಾದನೆ ಮಾಡಿದೆ, ನಾನು ಮಾಡಿದ್ದು ಅಂತ ಯಾರು ಹೇಳ್ತಾ ತಿರುಗ್ತಾ ಇರ್ತಾರೋ, ನನ್ನಿಂದ ಪರಮಾತ್ಮ ಮಾಡಿಸಿದ ಅನ್ನೋ ಭಾವನೆ ಯಾರಿಗಿರೋದಿಲ್ಲವೋ ಅಂಥವರು ಧರ್ಮಾರ್ಥಗಳ ಕಾಮಿಸುವರಿಗೆ, ಧರ್ಮ ಅರ್ಥ ಕಾಮ, 4 ಧರ್ಮಾರ್ಥಗಳ, ಧರ್ಮ ಅರ್ಥ ಕಾಮ ಮೋಕ್ಷ, ಇವುಗಳನ್ನು ಯಾರು ಬಯಸ್ತಾ ಇರ್ತಾರೋ ಅಂಥವರಿಗೆ ಕೊಡ್ತಾನಂತೆ. ಏನನ್ನ ವಿಚಾರ ಮಾಡಿ. ಪರಮಾತ್ಮನ ಹತ್ತಿರ ನಾವು ವಾಯುದೇವರಿಗೆ ಕೇಳ್ಕೊಳ್ಳೋದು ಅದೇ, ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ. ನಿರ್ವ್ಯಾಜವಾದ ಭಕ್ತಿ. ನಾನು ನಿನಗೆ ಭಕ್ತಿ ಮಾಡ್ತೇನೆ, ನಾ ಕೇಳಿದ್ದನ್ನು ಕೊಡು, ಅದೇ ನಿನ್ನ ಕೆಲಸ. ಆ ರೀತಿಯಲ್ಲಿ ನಾವು ಭಕ್ತಿ ಮಾಡೋದು. ಒಳ್ಳೆ ಕೆಲಸ ಆಗಬೇಕು, ನನಗೆ ಈ ಕಡೆ ಪ್ರಮೋಷನ್ ಆಗಬೇಕು, ಮನೆ ಕಟ್ಟಬೇಕು, ಇದು ಆಗಬೇಕು, ದೇವರ ಹತ್ರ ದಿನನಿತ್ಯದ ಕೇಳೋದು ಬೇಡ. ಧರ್ಮ ಅರ್ಥ ಕಾಮಗಳವೆಲ್ಲ. ಮೋಕ್ಷವನ್ನು ಕೊಡುವಂತೂ ಕೇಳಬಾರ್ದಂತ್ರಿ. ಆಯ್ತು, ಅಂತಹ ಕೇಳಿ ಪರಮಾತ್ಮನೇ ಸರ್ವೋತ್ತಮನಲ್ಲ ಅನ್ನೋದನ್ನು ಅಂದ್ಕೊಂಡು ಅವನ ಹತ್ರ ಕೇಳಿದವರಿಗೆ ಏನು ಸಿಗತ್ತೆ ಅಂತಂದರೆ ಸುರಪತನಯ, ಸುಯೋಧನರಿಗೆ. ಸುರಪತನಯ ಅಂತಂದರೆ ಅರ್ಜುನ ಅಂತ ಅರ್ಥ. ಸುರ ಅಂದರೆ ದೇವತೆ. ಆ ದೇವತೆಗಳಿಗೆ ಪತಿ ಯಾರು? ಇಂದ್ರ. ಸುರಪ ಇಂದ್ರ, ತನಯ ಅವನ ಮಗ ಅರ್ಜುನ. ಸುರಪ ತನಯ ಅರ್ಜುನ. ಸುಯೋಧನ ದುರ್ಯೋಧನ ಅಂತರ್ಥ. ದುರ್ಯೋಧನಿಗೆ ಇತ್ತಂತೆ ಕೊಡುತ್ತಿಪ್ಪ. ಅವರಿಬ್ಬರಿಗೂ ಏನು ಕೊಟ್ಟ? ಇಬ್ಬರೂ ಹೋಗಿದ್ರು ಕೃಷ್ಣನ ಹತ್ತಿರ. ಕೃಷ್ಣ ಮಲ್ಕೊಂಡಿದ್ದ, ಅರ್ಜುನ ಅವನ ಪಾದದ ಅಡಿಯಲ್ಲಿ ಕುಳಿತ. ದುರ್ಯೋಧನ ಮುಂಚೆನೇ ಹೋಗಿ ಕೃಷ್ಣನ ತಲೆಯ ಹತ್ರ ಕೂತಿದ್ದ. ಕಣ್ಣು ತೆಗೆದು ನೋಡಿದ ತಕ್ಷಣ ಅರ್ಜುನ ಕಂಡ. ನಾನು ಮೊದಲು ಬಂದಿದ್ದ, ಅವನಿಗೆ ಹೇಗೆ ಕೊಡ್ತೀಯ ನೀನು? 18 ಅಕ್ಷೋಹಿಣಿ ಸೈನ್ಯ ಇದೆ, ಒಂದು ಕಡೆ ನಾನಿದ್ದೇನೆ, ಯಾವುದು ಬೇಕು? ಅರ್ಜುನ ಕೇಳ್ದ, ನನಗೆ ಯಾರೂ ಬೇಡ ಪರಮಾತ್ಮ, ನೀನು ಬೇಕು. ಈ ಸೈನ್ಯ ತಗೊಂಡು ಏನು ಮಾಡೋಣ? ಇಡೀ ಸೃಷ್ಟಿ ನಿನ್ನ ಮುಷ್ಟಿಯಲ್ಲಿದೆ, ನನಗೆ ನೀನು ಬೇಕು ಅಂತ ಕೇಳಿದ. ಅವನಿಗೆ ತನ್ನನ್ನು ಕೊಟ್ಟು ಉದ್ಧಾರ ಮಾಡಿದ. ದುರ್ಯೋಧನನಿಗೆ ಸೈನ್ಯ ಬೇಕಾಗಿತ್ತು, ಸೈನ್ಯವನ್ನು ಕೊಟ್ಟ, ಕೆಳಗಡೆ ನೂಕಿ ಬಿಟ್ಟ. ಹೀಗೆ ಯಾರು ಧರ್ಮಾರ್ಥಗಳನ್ನು ಅಪೇಕ್ಷೆ ಪಡ್ತಾರೋ, ಪರಮಾತ್ಮನಿಂದ ನಮಗೆ ಇಂಥದ್ದಾಗಬೇಕು ಅನ್ನೋ ಒಂದು ಕಾರಣದಿಂದ ಭಕ್ತಿಯನ್ನು ಮಾಡ್ತಿರ್ತಾರೋ ಅಂಥವರಿಗೆ ಸ್ವಲ್ಪ ಹಿಡ್ಕೊಂಡ ಹಾಗೆ ಮಾಡಿ ಅಲ್ಲೇ ಕೈ ಬಿಟ್ಟು ಬಿಡ್ತಾನ್ರಿ. ನಿರಾಯುಧನಾಗಿ ನಾನು ಆಯುಧವನ್ನು ಎತ್ತೋದಿಲ್ಲ ಅಂಥವರ ಅಂತಹ ನನ್ನನ್ನು ಯಾರು ಸೆಲೆಕ್ಟ್ ಮಾಡ್ತಾರೋ ಮಾಡ್ರಿ. ಅರ್ಜುನ ಕೃಷ್ಣನನ್ನು ಆಯ್ಕೆ ಮಾಡಿದ. ಗೆದ್ದಿದ್ದು ಪಾಂಡವರು. ಅದರಿಂದ
ಫಲಾಪೇಕ್ಷೆಯಿಂದಾಗಿ ಪರಮಾತ್ಮನನ್ನ ಪೂಜಾದಿಗಳನ್ನು ಮಾಡಬಾರದು. ಪರಮಾತ್ಮನ ಪೂಜಾದಿಗಳನ್ನು ನಿಷ್ಕಾಮವಾಗಿ ಮಾಡಬೇಕು. ಅದೇ ಸರ್ವ ಸಾಧನೆಗೆ ಕಾರಣ. ಅದೇ ಹೇಳಿದೆ, ಅನೇಕ ಬಾರಿ ಹೇಳಿದ್ದೇನೆ. ಚಿಕ್ಕ ಮಕ್ಕಳು ತಂದೆ ತಾಯಿ ಹತ್ರ ಅದು ಬೇಕು, ಅದೇ ಬೇಕು, ಅದೇ ಬೇಕು ಅಂದಾಗ ಅವರು ಅದೊಂದೇ ಕೊಡಿಸಿ ಕಪ್ಪಾಗ್ತಾರೆ. ಏನನ್ನೂ ಕೇಳದೇ ಇದ್ದಾಗ ಬೇಕಾದಷ್ಟನ್ನು ತಂದು ಕೊಡ್ತಾರೆ. ಲೋಕದಲ್ಲಿ ಪ್ರಸಿದ್ಧವಾದದ್ದಿದೆ. ಹಾಗೆ ಜಗದೊಡೆಯ ಎಲ್ಲರಿಗೂ ತಂದೆ, ತಾಯಿಯೂ ಹೌದು. ಅವನಿಗೆ ಅದೇ ಬೇಕು ಅಂತ ಕೇಳಿದ್ರೆ ಅದು ಒಂದೇ ಕೊಡ್ತಾನೆ. ಅನಿತ್ಯವಾದದ್ದನ್ನೇ ಕೇಳ್ತೀವ್ರಿ. ಯಾಕೆ? ನಾವು ಅನಿತ್ಯರು. ನಮ್ಮ ಬುದ್ಧಿಗೆ ಸಿಲುಕೋದೇ ಅನಿತ್ಯವಾದ ವಸ್ತುಗಳು. ನಮಗೆ ಅಂಥದ್ದು ಬೇಕು ಅಂತ ಅನಿಸೋದೇ ಇಲ್ಲ. ಅದನ್ನೇ ಕೇಳ್ತೇವೆ. ಪಾಪ ಕೊಡ್ತಾನೆ ಕರುಣಾಮಯಿ. ಅಷ್ಟು ಪೂಜಾದಿಗಳನ್ನು ಮಾಡಿರ್ತೇವೆ. ಅವನೇ ನಮ್ಮ ಒಳಗಡೆ ನಿಂತು ಮಾಡಿಸಿ ಫಲಾದಿಗಳನ್ನು ಅವನೇ ಕೊಡ್ತಾನೆ. ನಾವು ಕೇಳಿದ್ದರಿಂದ ಏನೂ ಕೇಳಬೇಡ್ರಿ, ಅನಂತ ಫಲವನ್ನು ಕೊಡ್ತಾನೆ ಪರಮಾತ್ಮ. ನಮಗೆ ಎಲ್ಲರಿಗೂ ಯಾವ ಕಾಲಕ್ಕೆ ಯಾವುದು ಉಚಿತವಾದದ್ದು ಅನ್ನೋದು ಅದ್ಭುತವಾಗಿ ಪರಮಾತ್ಮನಿಗೆ ಗೊತ್ತು. ಆ ಸಮಯಕ್ಕೆ ಅದು ಕೊಟ್ಟೇ ಕೊಡುತ್ತಾನೆ. ಸಂಶಯವೇ ಬೇಡ ಇದರಲ್ಲಿ. ಎಲ್ಲರನ್ನೂ ಸಲಹೆ ಮಾಡ್ತಾನೆ, ಎಲ್ಲರನ್ನೂ ಕಾಪಾಡ್ತಾನೆ. ಅದರಿಂದಾಗಿ ಈ ಒಂದು ಪದ್ಯದಿಂದಾಗಿ ನಾವು ತಿಳಿಯಬೇಕಾದದ್ದು ನಿಷ್ಕಾಮವಾದ ಕರ್ಮ. ನಿಷ್ಕಾಮ ಕರ್ಮವನ್ನ ಮಾಡಬೇಕು, ನಿಷ್ಕಾಮ ಭಕ್ತಿಯನ್ನ ಮಾಡಬೇಕು ಪರಮಾತ್ಮನಲ್ಲಿ. ಹೇಳ್ತಾರೆ ಇಲ್ಲಿ, ಸಕಾಮ ದ್ವಿಗುಣ ಪ್ರೋಕ್ತ ಅಕಾಮೈಶ್ಚ ಕೃತಾಕ್ರಿಯಾ. ಸಕಾಮಕ್ಕಿಂತಲೂ, ಕಾಮನೆ ಇಟ್ಟುಕೊಂಡು ಮಾಡುವಂತಹ ಪೂಜಾದಿಗಳಿಗಿಂತಲೂ ಅಕಾಮವಾದ ನಿಷ್ಕಾಮವಾದ ಕರ್ಮದಿಂದ ಬರುವಂತಹ ಫಲ ದ್ವಿಗುಣ, 2 ಪಟ್ಟು. ಸಕಾಮ ದ್ವಿಗುಣ ಪ್ರೋಕ್ತ ಅಕಾಮೈಸ್ತು ಕೃತಾಕ್ರಿಯಾ. ಅಕಾಮದಿಂದ ನಿಷ್ಕಾಮದಿಂದ ಮಾಡುವಂತಹ ಕ್ರಿಯೆ ಸಕಾಮಕ್ಕೆ ಎಷ್ಟು ಫಲ ಸಿಗುತ್ತೋ ಅದರ 2 ಪಟ್ಟು ಫಲ ನಿಷ್ಕಾಮ ಕರ್ಮದಿಂದ ಸಿಗುತ್ತೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ದರೆ ಕೇಳಿ. ನಮಸ್ಕಾರ ಆಚಾರ್ಯ, ನಾನು ಅಶೋಕ್. ಹೇಳಿ. ನೀವು ಹೇಳಿದ್ರಿ ಇದು ಮಾತೃಕಾನ್ಯಾಸ ತತ್ವನ್ಯಾಸ ಮಾಡುವಾಗ ಬಿಂಬರೂಪಿ ಪರಮಾತ್ಮನನ್ನ ಪೂಜೆ ಮಾಡಬೇಕು ಹಾಗೆ ಅಂತ. ಅದು ಸಂಧ್ಯಾ ವಂದನೆ ವೇಳೆಯಾ ಇಲ್ಲ ಷೋಡಶೋಪಚಾರ ಪೂಜೆ ದೇವರ ಪೂಜೆಯಲ್ಲಿ ಮಾಡುವಾಗ ಮಾಡಬೇಕಾ ಅಂತ? 101 ನಾಮಗಳು ಹೇಳಿ ಮಾಡಿ ಸಂಧ್ಯಾ ವಂದನೆಯಲ್ಲೂ ಮಾಡಬೇಕು. ಅದು ನಮ್ಮ ಶರೀರದಲ್ಲಿ ಅಧಿಷ್ಠಾನ ಮಾಡೋದು, ಸರಿನಾ? ನಮ್ಮ ಶರೀರದ ಅಂಗಗಳನ್ನು ತಗೊಂಡು ಮಾಡುವಂಥದ್ದು ಅದು ಬೇರೆ. ನಾವು ಪರಮಾತ್ಮನನ್ನ ಪೂಜೆಯಲ್ಲಿ ಮಾಡಬೇಕಾದ್ರೆ ಮೊದಲಿಗೆ ಪೀಠ ಪೂಜೆ ಅದೆಲ್ಲ ಆದ ಮೇಲೆ ಪರಮಾತ್ಮನನ್ನ ಏನು ಅಲ್ಲಿ ಆವಾಹನೆ ಮಾಡ್ತೇವೋ ಆ ಸಮಯದಲ್ಲೂ ಮಾಡಬೇಕು. ಪ್ರತಿಮೆಗಳಲ್ಲಿ ಮಾತ್ರ, ಸಾಲಿಗ್ರಾಮಾದಿ ಸುದರ್ಶನಾದಿ ಶಿಲೆಗಳಲ್ಲಿ ಅಲ್ಲ. ಅಲ್ಲಿ ಪರಮಾತ್ಮ ನಿತ್ಯ ಸನ್ನಿಹಿತನಾಗಿರ್ತಾನೆ. ಅಂದ್ರೆ ದೇವರ ಪೂಜೆ ಮಾಡುವಾಗ ನಮ್ಮಲ್ಲಿರುವ ಬಿಂಬಮೂರ್ತಿಯನ್ನ ಅಲ್ಲಿ ಆವಾಹನೆ ಮಾಡ್ತೀವಲ್ಲ ಆಚಾರ್ಯ, ಹೌದು ಹೌದು ಹೌದು, ಅದರ ನಂತರನೇ ಮಾಡ್ಬೇಕದು. ಹೌದು, ಅದೇ ವಿಶೇಷ. ಧನ್ಯವಾದ ಆಚಾರ್ಯ. ಆಚಾರ್ಯ, ನಂದು ಒಂದು ಪ್ರಶ್ನೆ. ಹಾ, ಇವಾಗ ಅವ್ರು ಕೇಳಿದ ಪ್ರಶ್ನೆನೇ ಅದನ್ನೇ ಕೇಳ್ಬೇಕು ಅಂತಿದ್ದೆ. ಈಗ ಯಾರು ಪೂಜೆ ಮಾಡ್ತಾರೋ ಅವ್ರ ಬಿಂಬನ ಆಹ್ವಾನ ಮಾಡ್ತಾರೆ, ಹೌದು ಅಲ್ವಾ? ಹಾಗಿದ್ರೆ ಉಳಿದವರೆಲ್ಲ ಏನ್ ಮಾಡ್ಬೇಕು ಅವಾಗ? ಅವರು ಪೂಜೆ ಮಾಡಬೇಕು. ಇಲ್ಲ, ಇವಾಗ ಮನೆಯಲ್ಲಿ ಒಬ್ರು ಪೂಜೆ ಮಾಡ್ತಾರೆ, ದೇವ್ರ ಪೂಜೆ, ಸಾಲಿಗ್ರಾಮ ಅಲ್ವಾ? ಇವಾಗ ತಮ್ಮ ಶರೀರದಲ್ಲಾದ್ರೂ ಮಾಡ್ಕೊಳ್ಬೇಕು ತತ್ವನ್ಯಾಸ ಮಾತೃಕನ್ಯಾಸವನ್ನ. ಹಾಗಿದ್ರೆ ಹೆಂಗಸ್ರು ಏನ್ ಮಾಡ್ಬೇಕು? ಮಾತೃಕನ್ಯಾಸ ಗುರುಮಂತ್ರ ಮಾತ್ರ ಮುಖ್ಯ. ಅವನು ಆ ಗುರುಮಂತ್ರದಿಂದಲೇನೆ ಬಿಂಬರೂಪದ ಪರಮಾತ್ಮನಿಗೆ ಅದು ಪೂಜೆ ಮಾಡಿದ ಹಾಗೆ ಆಗತ್ತೆ. ಗುರುಮಂತ್ರವೇ ಮುಖ್ಯ ಅವರಿಗೆ. ಈ ಒಂದು
ಏನು ತತ್ವನ್ಯಾಸ ಮಾತೃನ್ಯಾಸಾದಿಗಳು ಪುರುಷರಿಗೆ ಮಾತ್ರ. ಅದೇ ಕೇಳಿದ್ದು. ಅದೆರಡು ಏನ್ ವ್ಯತ್ಯಾಸ? ಮಾತೃಕಾನ್ಯಾಸ, ಅಂಗನ್ಯಾಸ. ತತ್ವನ್ಯಾಸ ಅಂತಂದ್ರೆ ಅಕಾರಾದಿ ವರ್ಣಗಳಿಂದ ಕ್ಷಕಾರದ ತನಕ, ಕೊನೆಗೆ ಕ್ಷಕಾರದ ತನಕ ಎಲ್ಲಾ ವರ್ಣಗಳಿಂದ ಆ ಒಂದು ಪ್ರತಿಮೆಯಲ್ಲಿ ಆವಾಹನೆ ಮಾಡುವುದು. ಆಮೇಲೆ ಇಲ್ಲಿ ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಅದರಲ್ಲಿ ಆಯಾಯ ಜ್ಞಾನೇಂದ್ರಿಯಗಳಲ್ಲಿ, ಕರ್ಮೇಂದ್ರಿಯಗಳಲ್ಲಿ ಅಂತರ್ಗತನಾದ ಪರಮಾತ್ಮನನ್ನ ಆ ಮೂರ್ತಿಯಲ್ಲಿ ಆವಾಹನೆ ಮಾಡಬೇಕು. ಆ ಪಂಚಜ್ಞಾನೇಂದ್ರಿಯಗಳಿಗೆ ವಿಷಯಗಳಾದ ಏನು ಜ್ಞಾನೇಂದ್ರಿಯ ವಿಷಯಗಳ ಶಬ್ದ ರೂಪ ಸ್ಪರ್ಶ ಅವುಗಳನ್ನು, ಮತ್ತೆ ಭೂತಗಳಲ್ಲಿ ಅಂತರ್ಗತನಾದ ಪರಮಾತ್ಮನನ್ನ, 24 ತತ್ವಗಳದು ಅದು ಮಾತೃಕಾನ್ಯಾಸನ. ಹೌದು ಹೌದು ಹೌದು. ಅಂಗನ್ಯಾಸ ಅಂದ್ರೆ ಅಂಗನ್ಯಾಸ ಅಂದ್ರೆ ನಾವು ತತ್ಸವಿತು ಅಂಗುಷ್ಕಾಭ್ಯಂ ನಮಃ ವರೇಣಿಂ ತರ್ಜನೇಭ್ಯಂ ನಮಃ, ಇದು ಅಂಗನ್ಯಾಸ. ತತ್ಸವಿತು ಹೃದಯಾಯ ನಮಃ ವರೇಣಿಂ ಶಿರಸೇ ಸ್ವಾಹ ಭರ್ಗೋದೇವ ಶಿಖಾಶಟ ಏನು ಹೇಳ್ತೇವೆ, ಇದು ಅಂಗನ್ಯಾಸ. ಇದೆಲ್ಲ ಕರನ್ಯಾಸ, ಕೈಯಲ್ಲಿ ಮಾಡುವುದೆಲ್ಲ ಕರನ್ಯಾಸ. ಅಂಗನ್ಯಾಸ ಬೇರೆ. ಪ್ರತಿಯೊಂದು ಮಂತ್ರಕ್ಕೂ ಅಂಗನ್ಯಾಸ ಕರನ್ಯಾಸಾದಿಗಳು ಇರ್ತವೆ. ಅದನ್ನ ಮಾಡಿಯೇನೆ ತದನಂತರ ಆ ಒಂದು ಮಂತ್ರದ ಜಪವನ್ನ ಮಾಡಬೇಕು. ಯಾವ್ದು ಅರ್ಥ ಆಗ್ಲಿಲ್ಲ. ರಾಮ, ಕೃಷ್ಣ, ನರಸಿಂಹ ಯಾರನ್ನ ಆವಾಹನೆ ಮಾಡ್ಬೇಕು? ಒಳಗಡೆ ಬಿಂಬ ರೂಪ, ಅದು ಸ್ವಲ್ಪ ಅರ್ಥ ಆಗ್ಲಿಲ್ಲ ನಮ್ಗೆ. ಯಾವ ದೇವರು? ಹಾಗಲ್ಲ ನಮ್ಮ ಬಿಂಬ ರೂಪಿ ಪರಮಾತ್ಮನನ್ನ ಆವಾಹನೆ ಮಾಡೋದು ಅಷ್ಟೇ. ಅಲ್ಲಿ ಯಾವ ದಶಾವತಾರಗಳನ್ನು ಆವಾಹನೆ ಮಾಡೋದೇನಿಲ್ಲ. ಸರಿನಾ? ಅರ್ಥ ಆಗ್ಲಿಲ್ಲ. ಇಲ್ಲ ಅರ್ಥ ಆಚಾರ್ಯ, ಆಗ್ಲಿಲ್ಲ. ಇವಾಗ ಬಿಂಬ ರೂಪ ಯಾವ್ದು ಅಂತ ನಮಗ್ ಗೊತ್ತಿಲ್ಲ. ನಮ್ಮ ಎದುರಿಗಿರೋ ಮೂರ್ತಿನಲ್ಲಿ ಅದೇ ನೀನು ಬಿಂಬ ಅಂತ ಅನ್ಕೊಂಡು ಆತರ ಆಹ್ವಾನ ಮಾಡ್ಬೇಕಾ? ಇದೇ ಕ್ವಶನ್. ಇದೇ ಕೇಳಿದ್ರಿ. ಒಂದು ನಿಮಿಷ. ಜ್ಞಾನಾನಂದವಾದ ಒಂದು ಜ್ಯೋತಿರ್ಮಯವಾದ ಬಿಂಬ ರೂಪವನ್ನ ಆ ಒಂದು ಪ್ರತಿಮೆಯಲ್ಲಿ ಆವಾಹನೆ ಮಾಡಬೇಕು ಅಷ್ಟೇ. ಈಗ ನಾವು ದೇವಸ್ಥಾನಕ್ಕೆಲ್ಲ ಹೋಗ್ತೀವಿ, ನಮ್ಮ ಬಿಂಬ ರೂಪ ಅಂತ ನಾವು ಗೊತ್ತಾದ್ರೆ ನಾವಿಲ್ಲಿ ಇರೋದೇ ಇಲ್ಲ. ಯಾವುದು ಅಂತ ಗೊತ್ತಾದ್ರೆ ಇವಾಗ ಅರ್ಥ ಆಯ್ತು. ಸರಿನಾ? ಜ್ಞಾನ ಇಲ್ಲ ನಮಗೆ. ಹೌದಾ? ಅದು ಗೊತ್ತಾಯ್ತು ಅಂದ್ರೆ ಅಪರೋಕ್ಷ ಜ್ಞಾನ ಆಯ್ತು ಒಂದರ್ಥ. ಆಯ್ತು ಅಂತ, ಅಷ್ಟು ಜ್ಞಾನ ಇಲ್ಲ. ಒಂದು ಸದ್ಯಕ್ಕೆ ಒಂದು ಜ್ಯೋತಿರ್ಮಯವಾದ ಒಂದು ಬಿಂಬ ರೂಪ ಅಂತ ನಾವು ಧ್ಯಾನ ಮಾಡಿ ಅದರಲ್ಲಿ ಆವಾಹನೆ ಮಾಡಬೇಕು. ಆಯ್ತಾ? ಹಾಗೆ ದೇವಸ್ಥಾನಕ್ಕೆ ಹೋದಾಗ್ಲೂ ಅದೇ ತರ ಅಲ್ವಾ? ನಾವು ಎದುರುಗಡೆ ನಾವು ಹೋದಾಗ ಪ್ರತಿಮೆಯನ್ನ ನೋಡ್ತೀವಿ. ಪ್ರತಿಮೆಯಲ್ಲ, ಈಗ ನೀವು ದೇವಸ್ಥಾನದಲ್ಲಿ ಅವಾಗ ನಮ್ಮ ಬಿಂಬರೂಪ ಅಂತಲ್ಲ, ಆ ದೇವಸ್ಥಾನದಲ್ಲಿ ಯಾವ ಒಂದು ಪ್ರತಿಮೆ ಇರ್ತದೆ ಆ ಪ್ರತಿಮೆಯ ರೂಪವನ್ನು ಒಳಗಡೆ ನಾವು ಚಿಂತನೆ ಮಾಡಬೇಕು. ಹೊರಗಡೆ ಕಲ್ಲು, ಒಳಗಡೆ ಆ ನಿಜವಾದ ಪರಮಾತ್ಮನಿದ್ದಾನೆ, ಜ್ಞಾನಾನಂದಮಯ ಸ್ವರೂಪನಾದ ಪರಮಾತ್ಮನಿದ್ದಾನೆ ಅನ್ನೋ ಚಿಂತನೆ ಮಾಡಬೇಕು. ಅದು ನಮ್ಮ ಬಿಂಬರೂಪ ಅನ್ಕೋಬೇಕು. ಅಲ್ಲಿ ನಮ್ಮ ಬಿಂಬರೂಪ ತಿನ್ಬೇಕಾಗಿಲ್ಲ, ನಾವು ಮನೆಯಲ್ಲೇ ಪೂಜೆ ಮಾಡಬೇಕಾದ್ರೆ ಇದೆಲ್ಲ ಮಾಡಬೇಕು ಅಂತ ಹೇಳಿದ್ದು. ನಾವು ಜ್ಯೋತಿ ರೂಪನ್ನ ಮಾಡಿದ್ರೆ ಸಾಕಲ್ಲ ಆಚಾರ್ಯ, ನಮ್ಮ ಮನದಲ್ಲಿ. ಹೌದು ಹೌದು. ಸರಿ ಆಚಾರ್ಯ, ಥ್ಯಾಂಕ್ ಯು. ಧನ್ಯವಾದ. ಹೊಸ ವಿಷಯ, ತುಂಬಾ ಕ್ಲಾರಿಟಿ ಸಿಕ್ಕಿತ್ತು. ಧನ್ಯವಾದ. ತುಂಬಾ ಧನ್ಯವಾದ ಆಚಾರ್ಯ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಿಯನ್ ಕೃಷ್ಣ ಅರ್ಪಣ. ನಮಸ್ತೆ. ನಮಸ್ಕಾರ ಆಚಾರ್ಯ. ಧನ್ಯವಾದಗಳು ಆಚಾರ್ಯ.